ಬೀದಿ ಬದಿ ವ್ಯಾಪಾರಸ್ಥರು ಅಥವಾ ಕಾಂಡಿಮೆಂಟ್ಸ್ ಇಂಥ ಅಂಗಡಿಗಳಿಗೆ ಸಹಜವಾಗಿ ಈ ಫೋನ್ ಪೇ ಗೂಗಲ್ ಪೇ ಮಾಡ್ತಾ ಇದ್ವಲ್ಲ, ಇನ್ನು ಮುಂದೆ ಹಂಗೆ ಮಾಡಿಸ್ಕೊಳ್ತಾ ಇಲ್ಲ. ದಯವಿಟ್ಟು ಕ್ಯಾಶ್ ತನ್ನಿ ಅಂತಿದ್ದಾರೆ. ಕಾರಣ ಇಷ್ಟೇ, GST ನೋಟಿಸ್ ಅವರನ್ನ ತಲುಪಿದ ಬಳಿಕ ನಾವ್ಯಾಕೆ ಟ್ಯಾಕ್ಸ್ ಕಟ್ಟಬೇಕು ಇಷ್ಟು ಪ್ರಮಾಣದಲ್ಲಿ ಅಂತ ಜನ ಆತಂಕಗೊಂಡ್ರು. ಹಾಗಾಗಿ ಅವರಲ್ಲಿ ಇದ್ದಂಥ ಆತಂಕವನ್ನ ದೂರ ಮಾಡೋ ನಿಟ್ಟಿನಲ್ಲಿ GST ಅಧಿಕಾರಿಗಳು ನೋಡಿ, ನೋಟಿಸ್ ಬಂದ ತಕ್ಷಣ ನೀವು ದುಡ್ಡು ಕಟ್ಟಬೇಕು ಅಂತ ಅಲ್ಲ, ಅದಕ್ಕೊಂದು ಕ್ಲಾರಿಟಿ ಕೊಡಬೇಕು. 40 ಲಕ್ಷಕ್ಕಿಂತ ಹೆಚ್ಚಿನ ವಹಿವಾಟು ಆಗುತ್ತೆ ಅಂದ ಮಾತ್ರಕ್ಕೆ ಅದರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿಯಲ್ಲ. ಆದಾಯದ ಮೂಲ ಎಷ್ಟೆಷ್ಟು ಟ್ರಾನ್ಸಾಕ್ಷನ್ಗಳಾಗಿದೆ ಅದರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ GST ಅಧಿಕಾರಿಗಳು ಹೇಳಿದ್ರು ಕೂಡ ಕೆಲ ವ್ಯಾಪಾರಸ್ಥರಲ್ಲಿ ಈ ಕ್ಷಣಕ್ಕೂ ಕೂಡ ಗೊಂದಲ ಮುಂದುವರಿತಾ ಇದೆ. ನಾವ್ಯಾಕೆ ಅದರ ಬಗ್ಗೆ ಮಾಹಿತಿ ಕೊಡಬೇಕು, ನಾವ್ಯಾಕೆ ದಾಖಲೆಗಳನ್ನ ಒದಗಿಸಬೇಕು? ಯಾಕಂದ್ರೆ ಫೋನ್ ಪೇ ಗೂಗಲ್ ಪೇ ಜನ ಮಾಡ್ತಾರೆ, ಅಷ್ಟರ ಮಟ್ಟಿಗೆ ಟ್ರಾನ್ಸಾಕ್ಷನ್ಗಳು ಆಗೇ ಇರುತ್ತೆ. ಸೊ ಅದಕ್ಕೆ ಯಾಕೆ ನಾವು ಕ್ಲಾರಿಟಿ ಕೊಡಬೇಕು? ಇದರೊಳ್ಳೆ ತಲೆನೋವಲ್ಲ, ಅದರ ಬದಲು ನಾವು ಕ್ಯಾಶ್ ಇಸ್ಕೊಳ್ತೀವಿ ಬಿಡಿ ಅನ್ನೋ ಮಟ್ಟಿಗೆ ವ್ಯಾಪಾರಸ್ಥರ ಮನಸ್ಥಿತಿ ಬಂದ್ಬಿಟ್ಟಿದೆ. ಹಾಗಾಗಿ ಅವರ ಗೊಂದಲಗಳನ್ನ ಬಗೆಹರಿಸೋ ನಿಟ್ಟಿನಲ್ಲಿ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಒಂದು ಜಾಗೃತಿ ಸಭೆಯನ್ನ GST ಅಧಿಕಾರಿಗಳು ಮಾಡಲಿಕ್ಕಿದ್ದಾರೆ. ಆ ಸಭೆಯ ಮೂಲಕ ವ್ಯಾಪಾರಸ್ಥರಲ್ಲಿ ಒಂದು ಜಾಗೃತಿ ಮೂಡಿಸುವಂತಹ ಕೆಲಸ ಕೂಡ ಆಗುತ್ತೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಪ್ರಮುಖವಾಗಿ ಈ GST ಅಧಿಕಾರಿಗಳು ಹೇಳೋದೇನು ಗೊತ್ತಾ, ನೀವು ಯಾಕೆ ಎಲ್ಲಾ ವ್ಯಾಪಾರಸ್ಥರಿಗೂ ಕೂಡ ಈ ರೀತಿ ನೋಟಿಸ್ ಕೊಟ್ಟಿದ್ದೀರಾ ಅನ್ನುವಂತಹ ಪ್ರಶ್ನೆಗೆ ಬಹುತೇಕ ಅಂಗಡಿಗಳಲ್ಲಿ ತೆರಿಗೆ ವಂಚನೆ ಮಾಡೋದಕ್ಕೆ 1 ರಿಂದ 3 ಈ ಸ್ಕ್ಯಾನರ್ ಕೋಡ್ಗಳನ್ನ ಇಟ್ಕೊಂಡು ಬೇರೆ ಬೇರೆ ಅಕೌಂಟ್ಗಳ ಮೂಲಕ ತೆರಿಗೆ ವಂಚನೆ ಮಾಡೋ ಸಲುವಾಗಿ ವ್ಯಾಪಾರ ವಹಿವಾಟುಗಳನ್ನ ಮಾಡ್ತಿದ್ದಾರೆ. ಅದೆಲ್ಲವನ್ನ ತಪ್ಪಿಸೋ ನಿಟ್ಟಿನಲ್ಲಿ, ಅದೆಲ್ಲವನ್ನ ಫೈಂಡ್ ಔಟ್ ಮಾಡೋ ನಿಟ್ಟಿನಲ್ಲಿ ಈ ರೀತಿ ನೋಟಿಸ್ ಕೊಟ್ಟಿದ್ದೀವಿ ಅನ್ನುವಂತಹ ವಿಚಾರವನ್ನ GST ಅಧಿಕಾರಿಗಳು ಹೇಳ್ತಿದ್ದಾರೆ. ಬಟ್ ಆ ವರ್ಷನಲ್ಲಿ ನೀವು ನೋಡಿದ್ರೆ ಸಹಜವಾಗಿ ಬೀದಿ ವ್ಯಾಪಾರಿಗಳು ಅಂಗಡಿ ಮುಂಗಟ್ಟು ಇಟ್ಕೊಂಡವರ ಪರಿಸ್ಥಿತಿ ಹೆಂಗಿರುತ್ತೆ ಅಂದರೆ, ಇರೋದೊಂದೇ QR ಕೋಡ್ಗಳು, ಅಲ್ಲೇ ನೀವು ವ್ಯಾಪಾರ ವಹಿವಾಟು ಮಾಡ್ತೀವಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಲಕ್ಷ ಟ್ಯಾಕ್ಸ್ ಕಟ್ಟಿ ಅಂತ ನೀವು ನೋಟಿಸ್ ಕೊಟ್ಟರೆ ನಾವು ಎಲ್ಲಿಗೆ ಹೋಗಬೇಕು ಅನ್ನುವಂಥ ಪ್ರಶ್ನೆಯನ್ನು ವ್ಯಾಪಾರಸ್ಥರು ಮಾಡ್ತಿದ್ದಾರೆ. ಬಟ್ ಅದು ಹಂಗಲ್ಲ ಅಂತ, ನೀವು ಮಾಡಿರುವಂಥ ವ್ಯಾಪಾರ ವಹಿವಾಟಿಗೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಕೊಡಿ. ಟ್ಯಾಕ್ಸ್ ಕಟ್ಟಲೇಬೇಕು ಅಂತ ಏನಲ್ಲ. ಇದು ಯಾಕೆ ನೋಟಿಸ್ ಕೊಡ್ತಿದ್ದೀವಿ ಅಂದರೆ, ಕೆಲವರು ತೆರಿಗೆ ವಂಚನೆ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ 2-3 QR ಕೋಡ್ಗಳನ್ನು ಇಟ್ಕೊಳ್ಳೋದು, ಬೇರೆ ಬೇರೆ ಬ್ಯಾಂಕ್ ಮೂಲಕ ವ್ಯಾಪಾರ ವಹಿವಾಟುಗಳು ಆಗೋದು, ಆ ಮೂಲಕ ಟ್ಯಾಕ್ಸ್ ವಂಚನೆ ಆಗ್ತಾ ಇದೆ. ಅದನ್ನು ತಡೆಗಟ್ಟೋ ನಿಟ್ಟಿನಲ್ಲಿ ಈ ರೀತಿ ನಾವು ನೋಟಿಸ್ ಕೊಡ್ತಿದ್ದೀವಿ ಅನ್ನುವಂಥ ವಿಚಾರವನ್ನು ಅಧಿಕಾರಿಗಳು ಹೇಳಿದ್ದಾರೆ. ಬಟ್ ಅದನ್ನು ಮತ್ತಷ್ಟು ಮನದಟ್ಟು ಮಾಡಬೇಕಲ್ಲ, ಜಾಗೃತಿ ಮೂಡಿಸಬೇಕಲ್ಲ, ಆ ನಿಟ್ಟಿನಲ್ಲಿ ಇವತ್ತು ಮಹತ್ವದ ಸಭೆ ಆಗುತ್ತೆ ಅನ್ನೋದು ಸದ್ಯ ಇರುವಂಥ ಮಾಹಿತಿ.